ನಮಸ್ಕಾರ, TV24+ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯಾದ್ಯಂತ ನಿರಂತರವಾಗಿ ಸುರಿಯುತ್ತಿದ್ದ ಮಳೆ ಸದ್ಯಕ್ಕೆ ಗ್ಯಾಪ್ ಕೊಟ್ಟಿದೆ. ರೈತರು ಬೆಳೆ ಹಾನಿಯ ಆತಂಕದಿಂದ ತಪ್ಪಿಸಿಕೊಳ್ಳುವಷ್ಟರಲ್ಲಿ ಸದ್ಯ ಜಿಲ್ಲೆಯ ರೈತರಿಗೆ ಈಗ ದೊನ್ನೆ ಹುಳು ಬಾಧೆ ಶುರುವಾಗಿದೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಬೆಳೆದಂತಹ ವಿವಿಧ ಬೆಳೆಗೆ ದೊನ್ನೆ ಹುಳು ಹತ್ತಿಕೊಂಡು ರೈತರು ಆತಂಕ ಪಡುವಂತಹ ಪರಿಸ್ಥಿತಿ ಬಂದೊದಗಿದೆ. ರೈತರು ಬೆಳೆದ ಕ್ಯಾಬೇಜ್, ಮೆಕ್ಕೆಜೋಳ, ಕಬ್ಬು, ಗಜ್ಜರಿ, ಕೊತ್ತಂಬರಿ ಸೇರಿದಂತೆ ವಿವಿಧ ಬೆಳೆಗೆ ದೊನ್ನೆ ಹುಳು ಬಾಧೆ ಶುರುವಾಗಿದೆ. ಬೆಳೆಗಳ ಬೇರುಗಳನ್ನೇ ತಿಂದು ಹಾಕುವಂತಹ ದೊನ್ನೆ ಹುಳು ಬಾಧೆಯಿಂದ ರೈತರು ಕಂಗೆಟ್ಟು ಹೋಗಿದ್ದಾರೆ. ದೊನ್ನೆ ಹುಳು ನಿಯಂತ್ರಣಕ್ಕೆ ಸಾಕಷ್ಟು ಕೀಟನಾಶಕ ಉಪಯೋಗಿಸಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ದೊನ್ನೆ ಹುಳು ಬಾಧೆಯ ಕುರಿತು ರೈತರು ಈಗಾಗಲೇ ಕೃಷಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಹಲವಾರು ಬಾರಿ ಜಮೀನಿಗೆ ಬಂದು ಪರಿಶೀಲನೆ ಮಾಡುವಂತೆ ರೈತರು ಮನವಿ ಮಾಡಿಕೊಂಡರೂ ಸಹ ಕೃಷಿ ಇಲಾಖೆಯ ಅಧಿಕಾರಿಗಳು ಸೌಜನ್ಯಕ್ಕೂ ಸಹ ರೈತರ ಗದ್ದೆಗಳಿಗೆ ಬಂದು ಪರಿಶೀಲನೆ ಮಾಡುವ ಮನಸ್ಸು ಮಾಡ್ತಿಲ್ಲ ಎಂದು ರೈತರು ಆರೋಪ ಮಾಡ್ತಿದ್ದಾರೆ. ಹೀಗಾಗಿ ರೈತರು ಕೃಷಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಸದ್ಯ 4-5 ಬೆಳೆಗಳನ್ನ ದೊನ್ನೆ ಹುಳು ತಿಂದು ಹಾಕುತ್ತಿದ್ದರೂ ಸಾವಿರಾರು ರೂಪಾಯಿ ಬಿತ್ತನೆಗಾಗಿ ರೈತರು ಖರ್ಚು ಮಾಡಿದ್ದು ನೀರಿನಲ್ಲಿ ಹೋಮ ಮಾಡಿದ ರೀತಿಯಾಗಿದೆ. ಇನ್ನಾದರೂ ಅಧಿಕಾರಿಗಳು ರೈತರ ಕರೆಗೆ ಓಗೊಟ್ಟು ರೈತರ ಸಂಕಷ್ಟ ಆಲಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗ ದೊನ್ನೆ ಹುಳು ಕಾಯಿಲೆ ಅತಿ ಹೆಚ್ಚಾಗಿದೆ. ದೊನ್ನೆ ಹುಳು ಕಾಯಿಲೆ ಹೆಚ್ಚಾಗಿದೆ. ಯಾಕಂದ್ರೆ ಇವಾಗ ಈ ಸಲ ಮಳೆ ಆಗಿ ಫಲ ಎಲ್ಲ ಚೆನ್ನಾಗಿ ಬಂದೈತೆ, ಚಲೋ ಬಂದೈತಿ. ರೈತರು ನಗುಮುಖದಿಂದ ಇರಬೇಕನ್ನೋ ಅಷ್ಟರಲ್ಲಿ ದೊಣ್ಣೆ ಹುಳ ಅನ್ನೋದು ಒಂದು ಭಾಳ ಕಾಡಾತೈತೆ ರೀ. ಯಾಕಂದ್ರೆ ಅದು ದೊಣ್ಣೆ ಹುಳ ಏನು ಮಾಡ್ತೈತೆ ಅಂದ್ರೆ ಅದು ಬೆಳೆಯನ್ನು ತಿಂದು ಬಿಡ್ತೈತೆ ರೀ. ಡೆವಲಪ್ಮೆಂಟ್ ಆಗೋಬಿಡಲ್ಲ, ಅದನ್ನು ಬೆಳೆನ ಹಾಳು ಮಾಡ್ತೈತಿ. ಅದು ದೊಣ್ಣೆ ಹುಳ ಹತ್ತೋದ್ರಿಂದ ಬೆಳೆ ಎಲ್ಲ ಒಣಗಿ ಹೋಗ್ತೈತಿ. ನಮ್ಮಲ್ಲಿ ಸುಮಾರು ಕಬ್ಬು, ಗೋವಿನ ಜೋಳ, ಸೋಯಾಬೀನು, ಆನಂತರ ಕೋಬೀಜು, ಗಜ್ಜರಿ, ಕೊತ್ತಂಬರಿ, ಮೆತ್ತೆ ಈ ರೀತಿಯಾದಂಥ ಮುಂತಾದ ಬೆಳೆಗಳನ್ನು ಬೆಳೆದೇವೆ. ಇಲ್ಲಿ 100-150 ಎಕರೆ ನಮ್ಮ ತೋಟದಾಗ ಬೆಳೆ ಐತಿ. ಅದರ ಎಲ್ಲನೂ ಬೆಳೆಗೆ ದೊಣ್ಣೆ ಹುಳ ಹತ್ತಿದೆ, ಎಲ್ಲನೂ ಹಾಳಾಗ್ತದೆ. ಈ ಸಲ ಇಂಥ ಚೆನ್ನಾಗಿ ಬಂದಿತ್ತಲ್ಲ ಬೆಳೆ, ಯಾಕಂದ್ರೆ ಮಳೆಗಾಲ ಚಲೋ ಆಗೋದ್ರಿಂದ ಬೆಳೆ ಎಲ್ಲ ಚಲೋ ಬಂದಿತ್ತು. ಆದರೆ ಈ ರೋಗದಿಂದ ಎಲ್ಲ ಬೆಳೆ ಎಲ್ಲ ಹಾಳಾಗೈತಿ. ಇಲ್ಲಿಸವರೆಗೆ ಯಾವುದೇ ರೀತಿಯಂಥ ನಮ್ಮ ಕೃಷಿ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೂ ಬಂದಿಲ್ಲ. ಸರ್ಕಾರದವರು ಇದಕ್ಕೆ ತಕ್ಷಣ ಎಚ್ಚೆತ್ತುಕೊಂಡು ಕೃಷಿ ಅಧಿಕಾರಿಗಳನ್ನು ತಯಾರು ಮಾಡಿ ಎಲ್ಲ ರೈತರಿಗೆ ಇದರ ಬಗ್ಗೆ ತರಬೇತಿ ಮತ್ತು ಮಾಹಿತಿಯನ್ನು ಕಲ್ಪಿಸುವಂಥ ವ್ಯವಸ್ಥೆ ಮಾಡಬೇಕು. ಮತ್ತು ಈಗ ಇದಕ್ಕೆ ಬೇಕಾದಂಥ ಫರ್ಟಿಲೈಸರ್ಸು, ಆನಂತರ ಕೀಟನಾಶಕಗಳನ್ನು ಯಾವುದೇ ರೀತಿಯಾದಂಥ ಸಪ್ಲೈ ಮಾಡ್ತಾಯಿಲ್ಲ, ಅದನ್ನು ಸಪ್ಲೈ ಮಾಡಬೇಕು. ಈಗ ಇದು ಅತಿ ಹೆಚ್ಚಾಗಿದೆ. ಮತ್ತು ಇನ್ನೊಂದು ಬೋರರ್ ಅಂತ ಹೊಸದು ಬಂದಿದೆ ಶುಗರ್ ಕೇನ್ ಕಬ್ಬನ್ನು ನಡುವ ರಂಧ್ರ ಮಾಡ್ಕೋತ ಹೋಲ್ ಹೊಡ್ಕೋತ ಹೋಗ್ತಿದೆ. ಅದು ಹೊಡ್ಕೋತ ಹೋಗೋದ್ರಿಂದ ಕಬ್ಬೆಲ್ಲನೂ ಒಣಗಿ ಹೋಗಿಬಿಡ್ತೈತಿ. ಇದು ನಾವು ಒಂದು ಎಕರೆಗೆ ಈಗಾಗಲೇ 4 ಬಾರಿ ನಾವು ಔಷಧ ಹಾಕಿದ್ದೀವಿ. 4 ಬಾರಿ ಔಷಧ ಹಾಕಿದರೆ ಒಂದು ಎಕರೆಗೆ ಒಂದು ಸರ್ತಿ ಹಾಕಬೇಕಾದ್ರೆ 6,000 ರೂಪಾಯಿ ಖರ್ಚಾಗತ್ತೈತೆ ರೀ. ಇದು ದೊಣ್ಣೆ ಹುಳು ಸಲುವಾಗಿ 6,000. ಇವಾಗ ಒಂದು 60,000-70,000 ರೂಪಾಯಿ ಖರ್ಚಾಗಿದೆ. ಯಾಕಂದರೆ ಪ್ಲಾಂಟೇಶನ್ ಹಿಡ್ಕೊಂಡು ಅದು ಲಾವಣಿ ಮಾಡೋದು ಹಿಡ್ಕೊಂಡು ಈಗ ಔಷಧ ಬಿಡುತ್ತಾನ ಈಗ 70,000 ರೂಪಾಯಿ ಖರ್ಚಾಗಿತ್ತು ರೀ. ರೈತಗೆ ಒಂದು ಎಕರೆದಲ್ಲಿ 80 ಟನ್ ಉತ್ಪನ್ನ ಬರ್ತದೆ. 80 ಟನ್ 8 2,40,000 ರೂಪಾಯಿ ಒಂದು ಎಕರೆದಿಂದ ಆದಾಯ ಬರ್ತದೆ ಅನ್ನೋದು ಒಂದು ನಂಬಿಕೆಯಿಂದ ರೈತ ಸಾಲ ಮಾಡಿ ಎಲ್ಲ ಮಾಡಿ ಇದನ್ನು ಮಾಡಿರ್ತಾ. ಆದರೆ ಈ ರೀತಿ ಆಗೋದ್ರಿಂದ ಒಂದು ಎಕರೆಗೆ ಒಂದು 10 ಟನ್ನು ಇಳುವರಿ ಬರಲ್ಲ. 10 ಟನ್ ಬರಲಿಲ್ಲ ಅಂದ್ರೆ ರೈತ ಮಾಡಿ ಇದನ್ನು ಖರ್ಚು ಮಾಡಿದ ಖರ್ಚು ಬರ್ತಾ ಇಲ್ಲ, ಅಂದ ತಕ್ಷಣ ಲಾಸ್ ಆಗ್ತದೆ. ದೊಣ್ಣೆ ಹೊಡೆದ ಕಾಟ್ ಭಾಳ ಆಗೈತೆ ರೀ. ಅದಕ್ಕೆ ಏನೈತೆ ರೀ, ಪೂರ ಎಲ್ಲ ಕಬ್ಬೆಲ್ಲ 7-8 ತಿಂಗಳ ಕಬ್ಬು ಸಗಟು ಎಲ್ಲ ಒಣಗಿ ಹೊಂಟಿದಾವೆ. ಎಲ್ಲ ಬೇರೆ ಕಡೆ ಎಲ್ಲ ನಾಶ ಮಾಡೋದು. ಏನೋ ಔಷಧ ಮಾಡಿದ್ರು ಏನೂ ರೈತ ಉಪಯೋಗ ಆಗ್ತಾಯಿಲ್ಲ. ಅದಕ್ಕೆ ಕೃಷಿ ಇಲಾಖೆಯವರು ಅದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಂಡು ಸ್ವಲ್ಪ ಅನುಕೂಲ ಮಾಡಬೇಕು. ಭಾಳ ತ್ರಾಸಾಗೈತೆ ರೀ. ಅಂದಾಜು ನಮ್ದು ಈಗ 10 ಎಕರೆ ಕಬ್ಬದು ಎಲ್ಲ ಚೌಕ ನಾಶ ಆಗಿಬಿಟ್ಟದ. ಊರ ಎಲ್ಲ ಸುತ್ತಮುತ್ತ ಏರಿಯಾದಾಗ ಸೋಯಾಬೀನು, ಗೋವಿನ ಜೋಳ ಎಲ್ಲ ಚೌಕ ನಾಶ ಆಗತ್ತೆ. ಕೋಬಿ ಏನೇ ರೈತ ಬೆಳೆ ಮಾಡಿದ್ರು ಎಲ್ಲ ಬೆಳೆಗೆ ದೊಣ್ಣೆ ಹೊಳೆದ ಕಾಟ ಐತೆ. ಎಲ್ಲ ಬೇರೆ ಕಳೆದು ಬಿಡ್ತೈತೆ ರೀ. ಬೆಳೆದು ಬೇರೆಲ್ಲ ಕಳೆದು ಬಿಡ್ತೈತೆ ಅದು. ಹಿಂಗಾಗಿ ಏನೂ ಮಾಡೋಕೆ ರೈತಗೆ ಏನಿಲ್ಲ, ಎಲ್ಲ ಬಂದ್ ಆಗಿಬಿಡೋದು. ಎಷ್ಟು ಖರ್ಚು ಮಾಡಿದ್ರಿ? ರೈತ ಒಂದು ಎಕರೆಗೆ 15-20 ಸಾವಿರ ಖರ್ಚು ಮಾಡಿದ್ರು ಅದು ಕಡಿಮೆ ಆಗ್ತಾಯಿಲ್ಲ. ಜಾಸ್ತಿ ಆಗ್ತಾಯಿದೆ, ಎಕರೆ ಕಡಿಮೆ ಆಗಂಗಿಲ್ಲ ಅಷ್ಟು.
ಬಟ್ ಕೈ ಬಂತು ಬಾಯಿಗೆ ಬರ್ತಾ ಇಲ್ಲ ಈ ಸಲ ಫ್ಯಾಕ್ಟ್ರಿ ಕಬ್ಬ ಕಳ್ಸೋಂಗಿಲ್ಲ ಆ ಪರಿಸ್ಥಿತಿ ಅದ ರೈತ ಎಲ್ಲ ಡೊಣ್ಣೆ ಎಲ್ಲ ಡೊಣ್ಣೆ ಹೊಳೋದ್ರಿಂದ ಎಲ್ಲ ಚೊಕ್ ಎಲ್ಲ ಹಾಳಾಗ ಈ ಥರ ಡೊಣ್ಣೆಗಳು ಎಲ್ಲಿ ಆಗುದಿಲ್ಲ. ಎಲ್ಲೇ ಆಗಿದೆ ಇದೇ ಸಲ ಜಾಸ್ತಿ ಐತ್ರಿ. ಪ್ರತಿ ಸಲ ಇರ್ತಿತ್ತು ಆದರೆ ಈ ಸಲ ಭಯಂಕರ ಆಗಿದೆ.